ನಿಮ್ಮ ಸಿಬಿಲ್ ಸ್ಕೋರ್ ಏಕೆ ಸಡನ್ ಆಗಿ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ವಾ? ಅದಕ್ಕೆ ಒಂದು ಕಾಮನ್ ರೀಸನ್ ಇದೆ. ಕ್ರೆಡಿಟ್ ಕಾರ್ಡ್ ಬಿಲ್ ಟೈಮ್ಗೆ ಫುಲ್ ಪೇಮೆಂಟ್ ಮಾಡದೇ ಇರೋದು. ಬಿಲ್ನ ಮಿನಿಮಮ್ ಡ್ಯೂ ಪೇ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ, ಆದರೆ ಬ್ಯಾಂಕ್ ಸಿಸ್ಟಮಲ್ಲಿ ಅದನ್ನು ಡಿಲೇ ಅಂತ ಕನ್ಸಿಡರ್ ಮಾಡ್ತಾರೆ. ಬಿಲ್ ಅಮೌಂಟ್ 500 ಆಗಿರ್ಬೋದು ಅಥವಾ 1000 ರೂಪಾಯಿ ಆಗಿರ್ಬೋದು. 30 ಡೇಸ್ ಕ್ರಾಸ್ ಆದಮೇಲೆ ಸಿಬಿಲ್ ರಿಪೋರ್ಟ್ನಲ್ಲಿ ಲೇಟ್ ಪೇಮೆಂಟ್ ಅಂತ ನೆಗೆಟಿವ್ ಎಂಟ್ರಿ ಕನ್ಫರ್ಮ್. ಡ್ಯೂ ಡೇಟ್ ಆದಮೇಲೆ 1 ರಿಂದ 29 ದಿವಸದವರೆಗೆ ಲೇಟ್ ಫೀ ಪ್ಲಸ್ ಹೆವಿ ಇಂಟ್ರೆಸ್ಟ್ ಇರುತ್ತೆ. 30 ದಿವಸ ಆದಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್. ಸಿಂಪಲ್ ಸೊಲ್ಯೂಷನ್ ಏನು ಅಂದರೆ, ಕ್ರೆಡಿಟ್ ಕಾರ್ಡ್ಗೆ ಆಟೋ ಡೆಬಿಟ್ ಆಪ್ಷನ್ನಲ್ಲಿ ಫುಲ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಸೆಟ್ ಮಾಡಿ. ಮಿನಿಮಮ್ ಡ್ಯೂ ಮೇಲೆ ಡಿಪೆಂಡ್ ಆಗಬೇಡಿ. ನೆಟ್ ಬ್ಯಾಂಕಿಂಗ್ ಆ್ಯಪ್ ಓಪನ್ ಮಾಡಿ, ಆಟೋ ಡೆಬಿಟ್ ಆಪ್ಷನ್ನಲ್ಲಿ ಫುಲ್ ಅಮೌಂಟ್ ಸೆಲೆಕ್ಟ್ ಮಾಡಿ. ಡ್ಯೂ ಡೇಟ್ ಮುಂಚೆ ಅಕೌಂಟ್ನಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇರೋದು ಮ್ಯಾಂಡೇಟರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಬಿಲ್ ಸ್ಕೋರ್ ಫಾಸ್ಟಾಗಿ ಇಂಪ್ರೂವ್ ಮಾಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಮಾರ್ಟ್ ಬ್ಯಾಂಕಿಂಗ್ ಕನ್ನಡ ಫಾಲೋ ಮಾಡಿ, ಸೇಫ್ ಆಗಿರಿ.